ಸಮಸ್ತ ನಾಡಿನ ಎಲ್ಲ ಒಂದು ಅಣ್ಣ ತಮ್ಮಂದಿರಿಗೂ ಕೂಡ ನನ್ನ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಅಣ್ಣ ಒಂದು ತಂಗಿಗಾಗಿರ್ಬೋದು, ತಂಗಿ ಒಂದು ಅಣ್ಣನಿಗಾಗಿರ್ಬೋದು ರಕ್ಷಾ ಬಂಧನಗಳನ್ನು ಕಟ್ಟಿ ಒಂದು ತಂಗಿಗೆ ರಕ್ಷಣೆಯನ್ನು ಕೊಡಿ. ಅಷ್ಟೇ ಅಲ್ಲದೆ ಅಕ್ಕ ತಂಗಿಯರು ಕೂಡ ಅಷ್ಟೇ ಸದಾ ನಮ್ಮ ಒಂದು ಅಣ್ಣ ತಮ್ಮಂದಿರಿಗೆ ಯಾವತ್ತೂ ಕೂಡ ಒಂದು ಪ್ರಾರ್ಥಿಸುವ, ಅವರು ಒಂದು ಒಳ್ಳೆಯ ರೀತಿಯಾಗಿ ಅಥವಾ ಒಳ್ಳೆಯ ದಾರಿ ಹಿಡಿದು ಅಥವಾ ಯಾವುದೇ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಂದು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಮೆರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ಬೇಕು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ದೂರದಲ್ಲಿ ಇದ್ದವರಿಗೆ ಕೂಡ ಒಂದು ಅಣ್ಣ ತಮ್ಮಂದಿರನ್ನ ತುಂಬಾ ಮಿಸ್ ಮಾಡ್ಕೋತಾ ಇರ್ತೇವೆ. ಯಾಕಂದ್ರೆ ಒಂದು ಅಣ್ಣ ತಂಗಿ ಅಂತ ಅಂದಾಗ ನಾವು ಯಾವ ರೀತಿಯಾಗಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಟ್ಟಿಗೆ ಇದ್ದು ಬೆಳೆದಂತಹ ಒಂದು ಅಣ್ಣ ತಮ್ಮಂದಿರಿಗೆ ಒಂದು ರಕ್ಷೆ ಕಟ್ಟಲಿಕ್ಕೆ ಒಂದು ಕೆಲಸದ ಮುಖಾಂತರ ಅಥವಾ ಒಂದು ಕೆಲಸಕ್ಕಾಗಿ ನಾವು ಊರುಗಳನ್ನು ಬಿಟ್ಟು ಬಂದಿರ್ತೇವೆ. ಹಾಗಾಗಿ ಒಂದು ಅಣ್ಣ ತಮ್ಮಂದಿರುಗಳನ್ನು ಮಿಸ್ ಮಾಡ್ಕೋತಾ ಇರ್ತೇವೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ನಾವು ದೂರದಿಂದಲೇ ಪ್ರಾರ್ಥಿಸುವ. ಅಷ್ಟೇ ಅಲ್ಲದೆ ಸಮಯ ಸಿಕ್ಕಾಗ ಅಥವಾ ಸಮಯ ಮಾಡಿಕೊಂಡು ರಕ್ಷೆಯನ್ನು ಕಟ್ಟುವ. ಅಷ್ಟೇ ಅಲ್ಲದೆ ಒಂದು ನಮಗೆ ಯಾವತ್ತೂ ಕೂಡ ಒಂದು ಗಂಡ ಆಸರೆ. ಹಾಗಾಗಿ ಒಂದು ಅಣ್ಣ ತಮ್ಮಂದಿರಾಗಿರ್ಬೋದು ಅಥವಾ ನಮ್ಮ ಮುಂದೆ ಮದುವೆ ಆಗುವಂತಹ ಗಂಡ ಆಗಿರ್ಬೋದು, ಅವರು ಕೂಡ ನಮಗೆ ಒಂದು ರಕ್ಷೆ ಆಗಿರ್ತಾರೆ. ಹಾಗಾಗಿ ಹೆಣ್ಣಿಗೆ ಒಂದು ಗಂಡ ಆಸರೆ ಆಗಿರ್ತಾರೆ. ನನಗೆ ಒಬ್ಬ ಅಣ್ಣ ಇದ್ದಾನೆ ಅಥವಾ ನನಗೆ ಒಬ್ಬ ತಮ್ಮ ಇದ್ದಾನೆ, ನನಗೆ ಏನೇ ಆದ್ರೂ ಕೂಡ ಅವ್ರು ಬರ್ತಾರೆ ಅನ್ನೋ ಧೈರ್ಯ ಯಾವಾಗ ಹೆಣ್ಣಿನಲ್ಲಿ ಇರ್ತದೆ, ಆಗ ಯಾವುದೇ ಹೆಣ್ಣಿಗೆ ಕೂಡ ಒಂದು ಇಂತಹ ಒಂದು ಅತ್ಯಾಚಾರಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬ ಗಂಡು ಕೂಡ ಅಷ್ಟೇ ಮನೆಯಿಂದ ಹೊರಡುವಾಗ ಅಥವಾ ಇನ್ನೊಂದು ಹೆಣ್ಣನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಮೊದಲೇ ನಾವು ಒಂದು ಸಲ ಯೋಚನೆ ಮಾಡ್ಬೇಕು. ಅದೇ ಪ್ಲೇಸ್ ಅಲ್ಲಿ ನನ್ನ ತಂಗಿ ಅಥವಾ ನನ್ನ ಅಕ್ಕ ಇದ್ರೆ ನಾವು ಯಾವ ರೀತಿಯಾಗಿ ಒಂದು ವರ್ತಿಸ್ತಿದ್ವಿ. ಅಷ್ಟೇ ಅಲ್ಲದೆ ನನ್ನ ತಂಗಿ ಅಥವಾ ನನ್ನ ಅಕ್ಕನಿಗೆ ಈ ಪ್ಲೇಸ್ ಅಲ್ಲಿ ಅವರಿಗೆ ಈ ರೀತಿ ಆಗಿದ್ರೆ ಯಾವ ರೀತಿಯಾಗಿ ಇರ್ತಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಈ ಒಂದು ಕೆಟ್ಟ ಘಟನೆಗಳು ನಡೆಯುವುದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ಬೇಕು, ಯಾವುದೇ ಹೆಣ್ಣನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು.